ಹಾಯ್ ಹರ್ಷಿತಾ ಹಿಯರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಲ್ಲಿ ಪಾರ್ಟ್ 4 ನೋಡೋಣ ಬನ್ನಿ. ಫಸ್ಟ್ ಕ್ವಶನ್ನು, ಸ್ಟಡಿ ದ ಗಿವನ್ ಇನ್ಫಾರ್ಮೇಶನ್ ಕೇರ್ಫುಲಿ ಟು ಆನ್ಸರ್ ದ ಗಿವನ್ ಕ್ವಶನ್ಸ್ ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್. ಲುಕ್ ಎಟ್ ದಿಸ್ ಮೀನ್ಸ್ L11 H symbol, A20 ash symbol, T19 H symbol. Come here means C05 H symbol, H05 H symbol. Go there means G15 ash symbol, T05 ಡಾಲರ್ ಸಿಂಬಲ್. ಸೊ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಏನು ಅರ್ಥ ಆಗುತ್ತೆ ಅಂತ ಅಂದರೆ, ಪ್ರತಿಯೊಂದು ವರ್ಡು ಕೂಡ ಒಂದು ಲೆಟರ್ ಇಂದ ಕೋಡ್ ಆಗಿದೆ, ಇನ್ನೊಂದು ಡಿಜಿಟ್ ಇಂದ ಕೋಡ್ ಆಗಿದೆ, ಇನ್ನೊಂದು ಸಿಂಬಲ್ ಇಂದ ಕೋಡ್ ಆಗಿದೆ. ಸೊ ದಟ್ ಫಸ್ಟ್ ವರ್ಡ್ ನೋಡಿ ಲುಕ್ ಇದೆ, ಸೆಕೆಂಡ್ ಎಟ್ ಇದೆ, ನೆಕ್ಸ್ಟ್ ದಿಸ್ ಇದೆ. ಲುಕ್ ಇಲ್ಲಿ ಎಲ್ ಇದೆ, ಸೊ ಮೇ ಬಿ ಎಟ್ಟಲ್ಲಿ ಎ ಇದೆ, ದಿಸ್ ಅಲ್ಲಿ ಟಿ ಇದೆ. ಮೇ ಬಿ ಫಸ್ಟ್ ಲೆಟರ್ ಆಫ್ ದ ವರ್ಡ್ ಏನು ಫಸ್ಟ್ ಲೆಟರ್ ಆಫ್ ದ ವರ್ಡ್ ಎಲ್ ಇದೆ. ಲುಕ್ಗೆ ಎಲ್ ಇಸ್ ದ ಫಸ್ಟ್ ಲೆಟರ್ ಆಫ್ ದ ವರ್ಡ್. ಆ್ಯಂಡ್ ನೆಕ್ಸ್ಟು ಡಿಜಿಟ್ ಇದೆ, ಡಿಜಿಟು 11 ಇದೆ, 20 ಇದೆ, 19 ಇದೆ. ಸೊ ನಂಬರ್ ಆಫ್ ದ ಲೆಟರ್ಸ್ ಡಿಜಿಟ್ ಆಗಿಲ್ಲ ಇಲ್ಲಿ. ಸೊ ಮೇ ಬಿ ಯಾವ್ದ್ಯಾವ್ದು ಲೆಟರ್ದು ನ್ಯೂಮರಿಕಲ್ ವ್ಯಾಲ್ಯೂದು ಡಿಜಿಟ್ ಆಗಿದೆ. ಸೊ ಫಸ್ಟ್ ಲೆಟರ್ ಆಫ್ ದ ವರ್ಡ್ ಎಲ್ದು ಇಲ್ಲಿ ನೋಡಿ ನಮಗೆ ಈಸಿ ಆಗಲಿ ಅಂದ್ಬಿಟ್ಟು ನಾನು ಈ ಬಾಕ್ಸ್ ಆಲ್ರೆಡಿ ಹಾಕೊಂಡಿದ್ದೀನಿ. ನಾನು ಅವತ್ತೇ ಹೇಳ್ದಂಗೆ ಎ ಇಂದ ಝೆಡ್ ತನಕ ಅದ್ರ ಲೆಟರ್ದು ನ್ಯೂಮರಿಕಲ್ ವ್ಯಾಲ್ಯೂ ಎಷ್ಟು ಡಿಜಿಟ್ ಯಾವ ನಂಬರ್ ಬರುತ್ತೆ ಅಂತ ನಮಗೆ ಗೊತ್ತಾದರೆ ಈಸಿಯಾಗಿ ಕೋಡ್ ಮಾಡ್ಬೋದು. ಸೊ ದಟ್ ಎಲ್ದು ನ್ಯೂಮರಿಕಲ್ ವ್ಯಾಲ್ಯೂ ಬಂದು 12 ಇದೆ, ಬಟ್ ಇಲ್ಲಿ 11 ಇದೆ. ನೆಕ್ಸ್ಟ್ ಲೆಟರ್ ಓ ಇದೆ, ಓ ಆಗೋಕ್ಕೂ ಚಾನ್ಸ್ ಇಲ್ಲ. ಸೊ ಕೆ ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಕೆದು ನ್ಯೂಮರಿಕಲ್ ವ್ಯಾಲ್ಯೂ 11 ಇದೆ, ಸೊ ಚಾನ್ಸಸ್ ಇದೆ. ಸೊ 11 L11 ಎಟ್ ಸಿಂಬಲ್ ಇದೆ. ಸಿಂಬಲ್ಸು ಎಷ್ಟಿದೆ ಅಂತ ಅಂದರೆ ಎಟ್ ಸಿಂಬಲ್ ಇದೆ, ಆ್ಯಶ್ ಸಿಂಬಲ್ ಇದೆ, ಮತ್ತು ಡಾಲರ್ ಸಿಂಬಲ್ ಇದೆ. 3 ಸಿಂಬಲ್ ಇರೋದು. ಬಟ್ ಲೆಟರ್ ಆಫ್ ದ ವರ್ಡ್ 4 ಲೆಟರ್ ಇದೆ, 2 ಲೆಟರ್ ಇದೆ, 4 ಲೆಟರ್ ಇದೆ. 4 ಲೆಟರ್ ಇದೆ, 4 ಲೆಟರ್ ಇದೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. 4 ಲೆಟರ್ ಆಫ್ ದ ವರ್ಡ್ ಇಟ್ ಸಿಂಬಲ್ ಆಗಿದೆ. ನೆಕ್ಸ್ಟ್ 2 ಲೆಟರ್ ಇದೆ, ನೆಕ್ಸ್ಟ್ 5 ಲೆಟರ್ ಇದೆ. 2 ಲೆಟರ್ ಆಫ್ ದ ವರ್ಡ್ ಇಲ್ಲಿ ನೋಡಿ ಏನು ಆ್ಯಶ್ ಸಿಂಬಲ್ ಇದೆ. ಸೊ ದಟ್ 2 ಲೆಟರ್ ಆಫ್ ದ ವರ್ಡ್ ಆ್ಯಶ್ ಸಿಂಬಲ್ ಆಗಿದೆ. ಸೊ ಒಂದೇ ಒಂದು 5 ಲೆಟರ್ ಆಫ್ ದ ವರ್ಡ್ ಡಾಲರ್ ಸಿಂಬಲ್ ಆಗಿದೆ. ಸೊ ಈಸಿಯಾಗಿ ನಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹಾಗಾದರೆ ಕ್ವಶನ್ ನೋಡೋಣ ಬನ್ನಿ. ವಾಟ್ ಈಸ್ ದ ಕೋಡ್ ಫಾರ್ ಎಟ್ ಇನ್ ದಿಸ್ ಕೋಡ್ ಲ್ಯಾಂಗ್ವೇಜ್? ಎಟ್ ಫಸ್ಟ್ ಲೆಟರ್ ಆಫ್ ದ ವರ್ಡ್ ಏನಿದೆ ಎಟ್. ಎ ಟಿದು ನ್ಯೂಮರಿಕಲ್ ವ್ಯಾಲ್ಯೂ ಏನಿದೆ 20, A20. ಎಷ್ಟು ಲೆಟರ್ ಇದೆ? 2 ಲೆಟರ್ ಇದೆ. 2 ಲೆಟರ್ದು ಸಿಂಬಲ್ ಬಂದು ಆ್ಯಶ್, A20 ಆ್ಯಶ್. ಸೊ ಸಿ ಇಸ್ ದ ರೈಟ್ ಆನ್ಸರ್. ವಾಟ್ ಈಸ್ ದ ಕೋಡ್ ಫಾರ್ ಹಿಯರ್ ಇನ್ ದಿಸ್ ಕೋಡ್ ಲ್ಯಾಂಗ್ವೇಜ್? ಹಿಯರ್ ಹೆಚ್ ಫಸ್ಟ್ ಲೆಟರ್ ಆಫ್ ದ ವರ್ಡ್ ಹೆಚ್. ಸೊ ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ನ್ಯೂಮರಿಕಲ್ ವ್ಯಾಲ್ಯೂ ಇದು ನ್ಯೂಮರಿಕಲ್ ವ್ಯಾಲ್ಯೂ ಏನಿದೆ 5 ಇದೆ. ಸೊ 05 H05. ಸೊ 4 ಲೆಟರ್ ಆಫ್ ದ ವರ್ಡ್ ಎಟ್ ಸಿಂಬಲ್ ಇದೆ. ಹಾಗಾದರೆ H05 ಎಟ್ ಸಿಂಬಲ್. ಸೊ ಥರ್ಡ್ ಇಸ್ ದ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ವಾಟ್ ಈಸ್ ದ ಕೋಡ್ ಫಾರ್ ಗೋ ಇನ್ ದಿಸ್ ಕೋಡ್ ಲ್ಯಾಂಗ್ವೇಜ್? ಜಿ ಫಸ್ಟ್ ಲೆಟರ್ ಆಫ್ ದ ವರ್ಡ್ ಜಿ, ಕ್ಯಾಪಿಟಲ್ ಲೆಟರ್ ತಗೊಳ್ಳಿ ಜಿ. ಸೊ ಓ ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಓದು ನ್ಯೂಮರಿಕಲ್ ವ್ಯಾಲ್ಯೂ ಏನಿದೆ 15 ಇದೆ. ಸೊ G15. ಹೌ ಮೆನಿ ಲೆಟರ್ಸ್ ಇದೆ? 2 ಲೆಟರ್ಸ್ ಇದೆ. ಸೊ 2 ಲೆಟರ್ಸ್ ಸಿಂಬಲ್ ಏನಿದೆ ಆ್ಯಶ್ ಇದೆ. ಸೊ G15 ಆ್ಯಶ್. ಸೊ ಬಿ ಇಸ್ ದ ರೈಟ್ ಆನ್ಸರ್. ವಾಟ್ ಈಸ್ ದ ಕೋಡ್ ಫಾರ್ ದೇರ್ ಇನ್ ದಿಸ್ ಕೋಡ್ ಲ್ಯಾಂಗ್ವೇಜ್? ಟಿ ಫಸ್ಟ್ ಲೆಟರ್ ಆಫ್ ದ ವರ್ಡ್ ಟಿ, ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ನ್ಯೂಮರಿಕಲ್ ವ್ಯಾಲ್ಯೂ 05. ಎಷ್ಟು ಲೆಟರ್ ಇದೆ? 5 ಲೆಟರ್ಸ್ ಇದೆ. 5 ಲೆಟರ್ ಸಿಂಬಲ್ ಬಂದು ಡಾಲರ್, T05 ಡಾಲರ್. ಬಿ ಇಸ್ ದ ರೈಟ್ ಆನ್ಸರ್. ವಾಟ್ ಈಸ್ ದ ಕೋಡ್ ಫಾರ್ ಲುಕ್ ಇನ್ ದಿಸ್ ಕೋಡ್ ಲ್ಯಾಂಗ್ವೇಜ್? ಫಸ್ಟ್ ಲೆಟರ್ ಆಫ್ ದ ವರ್ಡ್ ಎಲ್, ನೆಕ್ಸ್ಟು ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ನ್ಯೂಮರಿಕಲ್ ವ್ಯಾಲ್ಯೂ K11. ಎಷ್ಟು ಲೆಟರ್ ಇದೆ? 4 ಲೆಟರ್ ಇದೆ. ಸೊ ಎಟ್ ಸಿಂಬಲ್ L11 ಎಟ್. ಸೊ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ನು, ಸ್ಟಡಿ ದ ಗಿವನ್ ಇನ್ಫಾರ್ಮೇಶನ್ ಕೇರ್ಫುಲಿ ಟು ಆನ್ಸರ್ ದ ಗಿವನ್ ಕ್ವಶನ್ಸ್ ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್. How it is possible means W08 ash symbol, T09 H symbol, S09 H symbol, E16 star symbol. There is a possibility means E20 percentage symbol, S09 H symbol, A01 exclamation symbol, Y16 plus symbol.
Impossible things means E09 is equal to symbol S20 ಡಾಲರ್ ಸಿಂಬಲ್. ಸೊ ಇಲ್ಲಿ ಸಿಂಬಲ್ಸ್ ಇದೆ, ಬಟ್ ಸಿಂಬಲ್ಸ್ ರಿಪೀಟ್ ಆಗಿದೆ. ಸೊ ನಿಮಗೆ ಫಸ್ಟ್ ಸಿಂಬಲ್ಸೇ ನೋಡೋಣ ಯಾವ್ಯಾವ ಸಿಂಬಲ್ಸ್ ಇದೆ ಅಂತ. ಆಶ್ ಸಿಂಬಲ್ಸ್ ಇದೆ, ಎಟ್ ಸಿಂಬಲ್ ಇದೆ, ಸ್ಟಾರ್ ಸಿಂಬಲ್ ಇದೆ, ಪರ್ಸೆಂಟೇಜ್ ಸಿಂಬಲ್ ಇದೆ, ನೆಕ್ಸ್ಟ್ ಎಕ್ಸ್ಕ್ಲಾಮೇಷನ್ ಸಿಂಬಲ್ ಇದೆ, ಪ್ಲಸ್ ಸಿಂಬಲ್ ಇದೆ, ಈಸ್ ಈಕ್ವಲ್ ಟು ಸಿಂಬಲ್ ಇದೆ, ನೆಕ್ಸ್ಟ್ ಡಾಲರ್ ಸಿಂಬಲ್ ಇದೆ. ಸೊ ಬಟ್ ಸಿಂಬಲ್ಸ್ ರಿಪೀಟ್ ಆಗಿದೆ, ಕೆಲವೊಂದರಲ್ಲಿ ಸಿಂಬಲ್ಸ್ ರಿಪೀಟ್ ಆಗಿದೆ. ನೋಡಿ ಎಟ್ ಸಿಂಬಲ್ ಇದೆ, ಎಟ್ ಸಿಂಬಲ್ ಇದೆ, ಎಟ್ ಸಿಂಬಲ್ ಇದೆ. ಸೊ ಇದು ಲೆಟರ್ ಆಫ್ ದಿ ವರ್ಡ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟು ಫಸ್ಟ್ ಲೆಟರ್ ಆಫ್ ದ ವರ್ಡ್ ಯಾವುದಿದೆ ನೋಡೋಣ ಬನ್ನಿ. ಫಸ್ಟು ಹೌಗೆ ಏನು ಪಾಸಿಬಿಲಿಟಿ ಇದೆ? W08 ಆಶ್ ಸಿಂಬಲ್ ಆಗುತ್ತಾ ನೋಡೋಣ ಬನ್ನಿ. ಲಾಸ್ಟ್ ಲೆಟರ್ ಆಫ್ ದ ವರ್ಡ್ W ಇದೆ, ಇದರಲ್ಲಿ ಇಟ್ಟಲ್ಲಿ ಟಿ ಇದೆ, ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಟಿ ಇದೆ. ಈಸ್ ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಎಸ್ ಇದೆ. ಪಾಸಿಬಲ್ ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಇ ಇದೆ. ಸೊ ನಮಗೆ ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಫಸ್ಟ್ ಲೆಟರ್ ಆಫ್ ದ ಕೋಡ್. ಸೊ ಹೌಗೆ W08 ಆಶ್ ಸಿಂಬಲ್. ಸೊ W. ಸೊ ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಫಸ್ಟ್ ಲೆಟರ್ ಆಫ್ ದ ವರ್ಡ್ ಕೋಡ್ ಆಗಿದೆ. ಸಿಂಬಲ್ದು ಎಷ್ಟು ಲೆಟರ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ನೆಕ್ಸ್ಟು ಡಿಜಿಟ್ ನೋಡೋಣ ಬನ್ನಿ. ನ್ಯೂಮರಿಕಲ್ ವ್ಯಾಲ್ಯೂ 08 ಇದೆ, 09 ಇದೆ, 09 ಇದೆ, 16 ಇದೆ ಅಂದರೆ ಲೆಟರ್ದು ಕೌಂಟ್ ತೊಗೊಂಡಿರಲ್ಲ ಇಲ್ಲಿ, ಬಟ್ ಲೆಟರ್ದು ನ್ಯೂಮರಿಕಲ್ ವ್ಯಾಲ್ಯೂ ತೊಗೊಂಡಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಲೆಟರ್ ಆಫ್ ದ ವರ್ಡ್ ನ್ಯೂಮರಿಕಲ್ ವ್ಯಾಲ್ಯೂ ಏನಿದೆ ನೋಡಿ, H08. ಸೊ ಚಾನ್ಸಸ್ ಇದೆ. ಸೆಕೆಂಡ್ ವರ್ಡಲ್ಲಿ ನೋಡಿ ಐದು ನ್ಯೂಮರಿಕಲ್ ವ್ಯಾಲ್ಯೂ ಏನಿದೆ 09 ಇದೆ. ಸೊ ಫಸ್ಟ್ ಲೆಟರ್ ಆಫ್ ದ ವರ್ಡ್ ನ್ಯೂಮರಿಕಲ್ ವ್ಯಾಲ್ಯೂ ತೊಗೊಂಡಿದ್ದಾನೆ. ಓಕೆನಾ? ನೆಕ್ಸ್ಟು ಸಿಂಬಲ್ಸ್. ಸೊ ಫಸ್ಟು 3 ಲೆಟರ್ಸ್ ಇದೆ, 2 ಲೆಟರ್ಸ್ ಇದೆ, 2 ಲೆಟರ್ಸ್ ಇದೆ, 3, 3, 6 to 8 ಲೆಟರ್ಸ್ ಇದೆ. ಸೊ 3 ಲೆಟರ್ಸ್ಗೆ ಆಶ್ ಸಿಂಬಲ್ ತೊಗೊಂಡಿದ್ದಾನೆ. ಯಾಕಂದರೆ ಹೌಗೆ W08 ಆಶ್ ಸಿಂಬಲ್ ಆಗಿದೆ ಅಂದರೆ 3 ಲೆಟರ್ಗೆ ಆಶ್ ಸಿಂಬಲ್ ಆಗಿದೆ, 2 ಲೆಟರ್ಗೆ ಎಟ್ ಸಿಂಬಲ್ ಇದೆ. ಬಿಕಾಸ್ ಇಲ್ಲಿ ರಿಪೀಟ್ ಆಗಿದೆ ನೋಡಿ, 2 ಲೆಟರ್ಸ್ ಇಲ್ಲಿದೆ, ಇಲ್ಲೊಂದು 2 ಲೆಟರ್ ಇದೆ. ನೆಕ್ಸ್ಟು 3, 3, 6, 3, 8 ಲೆಟರ್ಸ್ಗೆ ಸ್ಟಾರ್ ಸಿಂಬಲ್ ತೊಗೊಂಡಿದ್ದಾನೆ. ನೆಕ್ಸ್ಟು 5 ಲೆಟರ್ಸ್ ಪರ್ಸೆಂಟೇಜ್ ಇ ದೇರ್ ಅಲ್ವಾ. ಸೊ ಇ ಇದೆ ಅಂತ ಅಂದರೆ ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ದೇರ್. ಪರ್ಸೆಂಟೇಜ್ 5 ಲೆಟರ್ಸ್ಗೆ ಪರ್ಸೆಂಟೇಜ್ ಸಿಂಬಲ್ ತೊಗೊಂಡಿದ್ದಾನೆ. ನೆಕ್ಸ್ಟು ಎಕ್ಸ್ಕ್ಲಾಮೇಷನ್, ಇಲ್ಲಿ 2 ಲೆಟರ್ಸ್ಗೆ ಎಗೇನ್ ಎಚ್ ಸಿಂಬಲ್ ಇದೆ. ನೆಕ್ಸ್ಟು 1 ಲೆಟರ್ ಇದೆ, 1 ಲೆಟರ್ಗೆ ಎಕ್ಸ್ಕ್ಲಾಮೇಷನ್ ತೊಗೊಂಡಿದ್ದಾನೆ. 1 ಲೆಟರ್ ಇದ್ದರೆ ಎಕ್ಸ್ಕ್ಲಾಮೇಷನ್ ಸಿಂಬಲ್ ಇದೆ. ನೆಕ್ಸ್ಟು 3, 3, 3, 9, 11 ಲೆಟರ್ ಇದೆ, 11 ಲೆಟರ್ಗೆ ಪ್ಲಸ್ ಸಿಂಬಲ್ ಇದೆ. ಇಂಪಾಸಿಬಲ್ 3, 3, 3, 10 ಲೆಟರ್ಸ್ಗೆ ಈಸ್ ಈಕ್ವಲ್ ಟು ಸಿಂಬಲ್ ಇದೆ. ನೆಕ್ಸ್ಟು 6 ಲೆಟರ್ಗೆ ಡಾಲರ್ ಸಿಂಬಲ್ ಇದೆ. ಬಿಕಾಸ್ ಇಲ್ಲಿ ಇಂಪಾಸಿಬಲ್ E09 ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಇ. ಸೊ ಇ. ಥಿಂಗ್ಸಲ್ಲಿ ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಎಸ್, ಇಲ್ಲಿ ಎಸ್. ಸೊ ಹಾಗಾಗಿ ಇದು 10 ಮತ್ತು 06 ಆಗುತ್ತೆ. ಈಸಿಯಾಗಿ ಗೊತ್ತಾಗುತ್ತೆ. ಈ ಎರಡು ವರ್ಡಲ್ಲಿ ಫಸ್ಟ್ ಇಂಪಾಸಿಬಲ್ ವರ್ಡ್ಗೆನೆ 10 ಲೆಟರ್ಗೆನೆ ಈಸ್ ಈಕ್ವಲ್ ಟು ಸಿಂಬಲ್ ಆಗಿದೆ ಅಂತ. ಸೊ ಹಾಗಾದರೆ ಕ್ವಶನ್ ನೋಡೋಣ ಬನ್ನಿ. ವಾಟ್ ಈಸ್ ದ ಕೋಡ್ ಫಾರ್ ಪಾಸಿಬಲ್ ಇನ್ ದಿಸ್ ಕೋಡ್ ಲ್ಯಾಂಗ್ವೇಜ್? ಫಸ್ಟ್ ಒನ್ನಲ್ಲಿದೆ ನೋಡಿ ಪಾಸಿಬಲ್. ಸೊ ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಏನಿದೆ ಇ ಇದೆ. ಸೊ ಫಸ್ಟ್ ಲೆಟರ್ ಆಫ್ ದ ವರ್ಡ್ ನ್ಯೂಮರಿಕಲ್ ವ್ಯಾಲ್ಯೂ ಏನಿದೆ 16 ಇದೆ, E16. ಸೊ ಎಷ್ಟು ಲೆಟರ್ ಇದೆ? 3, 3, 8 ಲೆಟರ್ ಇದೆ. 8 ಲೆಟರ್ಗೆ ಏನು ತೊಗೊಂಡಿದ್ದಾನೆ? ಸಿಂಗಲ್ ಸ್ಟಾರ್ ತೊಗೊಂಡಿದ್ದಾನೆ, E16 ಸ್ಟಾರ್. ಸೊ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ವಾಟ್ ಈಸ್ ದ ಕೋಡ್ ಫಾರ್ ಪಾಸಿಬಿಲಿಟಿ ಇನ್ ದಿಸ್ ಕೋಡ್ ಲ್ಯಾಂಗ್ವೇಜ್? ಸೆಕೆಂಡ್ ಲೈನಲ್ಲಿದೆ ನೋಡಿ. ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಏನಿದೆ ವೈ ಇದೆ. ಫಸ್ಟ್ ಲೆಟರ್ ಆಫ್ ದ ವರ್ಡ್ದು ನ್ಯೂಮರಿಕಲ್ ವ್ಯಾಲ್ಯೂ ಏನಿದೆ 16 ಇದೆ, Y16. ಬಟ್ ಎಷ್ಟು ಲೆಟರ್ ಇದೆ? 3, 3, 3,
ಲೆವೆನ್ ಲೆಟರ್ ಇದೆ. ಸೊ 11 ಲೆಟರ್ಗೆ ಏನು ತೊಗೊಂಡಿದ್ದಾನೆ, ಪ್ಲಸ್ ಸಿಂಬಲ್ ತೊಗೊಂಡಿದ್ದಾರೆ. ಸೊ ವೈ 16 ಪ್ಲಸ್. ಸೊ ಎ ಇಸ್ ದ ರೈಟ್ ಆನ್ಸರ್. ವಾಟ್ ಈಸ್ ದ ಕೋಡ್ ಫಾರ್ ಇಂಪಾಸಿಬಲ್ ಇನ್ ದಿಸ್ ಕೋಡ್ ಲ್ಯಾಂಗ್ವೇಜ್? ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಇ. ಫಸ್ಟ್ ಲೆಟರ್ ಆಫ್ ದ ವರ್ಡ್ ನ್ಯೂಮರಿಕಲ್ ವ್ಯಾಲ್ಯೂ ಏನಿದೆ 09. ಈ 09. ಸೊ ಎಷ್ಟು ಲೆಟರ್ ಇದೆ? 3 3 10. 10 ಲೆಟರ್ಗೆ ಏನಿದೆ? ಈಸ್ ಈಕ್ವಲ್ ಟು ಸಿಂಬಲ್ ಇದೆ. E09 is equal to. So B is the right answer. Next, what is the code for there in this code language? Last letter of the word E ಇದೆ. First letter of the word numerical value 20 ಇದೆ. ಸೊ ಎಷ್ಟು ಲೆಟರ್ ಇದೆ? 5 ಲೆಟರ್ ಇದೆ. 5 ಲೆಟರ್ಸ್ಗೆ ಪರ್ಸೆಂಟೇಜ್ ಸಿಂಬಲ್ ತೊಗೊಂಡಿದ್ದಾನೆ. ಸೊ E20%. So D is the right answer. What is the code for how in this code language? W is the last letter. First letter of the word, the numerical value H. So 08. Next to 3 letter of the word idu. So ash symbol. W08 ash. W09 ಇದೆ, but W08 ಇಲ್ಲ. ಇಲ್ಲಿ ಇದೆ, but ಇಲ್ಲಿ ಇಲ್ಲ. ಹಾಗೆ. So ಇಲ್ಲಿ none of this is the answer. So next question now. Study the given information carefully to answer the given questions. ಇಲ್ಲಿ ನೋಡಿ, ಕನ್ನಡ, ಇಂಗ್ಲಿಷ್, ಹಿಂದಿ means A16A, M22H, I19I. Tamil, Malayalam, Telugu means A07L, A14M, E07U. Konkani, Marathi, Bengali means O16I, A14I, E25I. ಇಲ್ಲಿ ಸಿಂಬಲ್ಸ್ ಇಲ್ಲ, ಬಟ್ ಲೆಟರ್ ಕೋಡ್ ತೊಗೊಂಡಿದ್ದಾರೆ, ಮತ್ತು ಡಿಜಿಟ್ ಕೋಡ್ ತೊಗೊಂಡಿದ್ದಾರೆ, ಮತ್ತು ಲೆಟರ್ ಕೋಡ್ ತೊಗೊಂಡಿದ್ದಾರೆ. ಸೊ ಕನ್ನಡ, ಇಂಗ್ಲಿಷ್, ಹಿಂದಿ. ಸೊ ಕನ್ನಡ ಕೆ ಇದೆ, ಲಾಸ್ಟ್ ಲೆಟರ್ ಎ ಇದೆ, ಬಟ್ ಇಲ್ಲಿ ರಿಪೀಟ್ ಆಗಿದೆ ಲೆಟರು. ಅದಕ್ಕಿಂತ ಮುಂಚೆ ನಾವು ಡಿಜಿಟ್ನ ನೋಡೋಣ. ಸೊ 16 ಇದೆ ನ್ಯೂಮರಿಕಲ್ ವ್ಯಾಲ್ಯೂ, 22 ಇದೆ, 19 ಇದೆ. ಬಿಫೋರ್ 26 ಲೆಟರ್ ಆದರೆ ಅದು ನ್ಯೂಮರಿಕಲ್ ವ್ಯಾಲ್ಯೂದು ಅದ್ರದ್ದು ಕೋಡ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೋಡಿ 25 ಇದೆ. ಸೊ ಯಾವುದಾದ್ರೂ ಒಂದು ಲೆಟರ್ದು ಕೋಡು 16 ಇರುತ್ತೆ, ಅಥವಾ 22 ಇರುತ್ತೆ, 19 ಇರುತ್ತೆ. ಸೊ ಫಸ್ಟ್ ಕೆದು ಲೆಟರ್ ನೋಡಿ, ಕೆ ಬಂದು 11 ಇದೆ, ಆಗಲ್ಲ. ಸೊ ಫಸ್ಟ್ ಲೆಟರ್, ಲಾಸ್ಟ್ ಲೆಟರ್ ಫಸ್ಟ್ ಅಬ್ಸರ್ವ್ ಮಾಡಬೇಕು. ಎ ನೋಡಿ 1 ಇದೆ, ಆಗಲ್ಲ. ಬಟ್ ರಿವರ್ಸ್ ಆಲ್ಫಾಬೆಟಿಕಲ್ ಆಗುತ್ತಾ? ಇಲ್ಲಿ ಎದು ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ ಬಂದು 26. ಸೊ ಝೆಡ್ದು ನ್ಯೂಮರಿಕಲ್ ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ ಬಂದು 1. ಹಾಗೆ ಬಿದು 25 ಆಗುತ್ತೆ, ವೈದು 2 ಆಗುತ್ತೆ, ಸಿದು 24 ಆಗುತ್ತೆ, ಎಕ್ಸ್ದು 3 ಆಗುತ್ತೆ. ಸೊ ಕೆದು ರಿವರ್ಸ್ ನ್ಯೂಮರಿಕಲ್ ವ್ಯಾಲ್ಯೂ ನೋಡಿ, ರಿವರ್ಸ್ ಬಂದರೆ 16 ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಗ್ಲೀಷಲ್ಲಿ ಈದು ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ ಬಂದು 22 ಇದೆ. ಸೊ 22 ಇದೆ. ಸೊ ಫಸ್ಟ್ ಲೆಟರ್ ಆಫ್ ದ ವರ್ಡ್ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಬಂದು ಡಿಜಿಟ್ ವ್ಯಾಲ್ಯೂ, ನ್ಯೂಮರಿಕಲ್ ವ್ಯಾಲ್ಯೂ ಆಗಿದೆ. ಸೊ 16 ಕೆದು ಫಸ್ಟ್ ಲೆಟರ್ದು ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ. ಸೊ 16. ಸೊ ನೆಕ್ಸ್ಟು ಇಲ್ಲಿ ಕನ್ನಡಕ್ಕೆ A16A ಇದೆ, ಇಂಗ್ಲೀಷ್ಗೆ ಏನಿದೆ? ಇಂಗ್ಲೀಷ್ಗೆ N22H ಇದೆ. ಸೊ ಫಸ್ಟ್ ಲೆಟರ್ ಆಫ್ ದ ವರ್ಡ್ ಏನಿದೆ? ಇಲ್ಲಿ ಎನ್ ಇಲ್ಲ. ಸೊ ಬಟ್ ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಹೆಚ್ ಇದೆ. ಇಲ್ಲಿ ಎ ಇದೆ. ಸೊ ಸೇಮ್ ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಸೇಮ್ ಅದೇ ಫಾಲೋ ಆಗಿದೆ. ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಲಾಸ್ಟ್ ಲೆಟರ್ ಆಫ್ ದ ಕೋಡ್ ವರ್ಡ್ ಆಗಿದೆ. ಬಟ್ ಫಸ್ಟ್ ಲೆಟರ್ ಆಫ್ ದ ವರ್ಡ್ ಮೇ ಬಿ ಸೆಕೆಂಡ್ ಲೆಟರ್ ಆಗಿರುತ್ತೆ. ಇಲ್ಲಿ ನೋಡಿ ಎನ್ ಇದೆ, ಇಲ್ಲಿ ಎ ಇದೆ. ಕನ್ನಡದಲ್ಲಿ ಎ ಇದೆ, ಇಂಗ್ಲೀಷಲ್ಲಿ ಎನ್ ಇದೆ. ಸೊ ನಮ್ಗೆ ಈಸಿಯಾಗಿ ಅರ್ಥ ಆಯಿತು. ಫಸ್ಟ್ ಲೆಟರ್ ಬಂದು ಸೆಕೆಂಡ್ ಲೆಟರ್ ಆಫ್ ದ ವರ್ಡ್, ಡಿಜಿಟ್ ಬಂದು ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ ಆಫ್ ದಿ ಫಸ್ಟ್ ಲೆಟರ್. ನೆಕ್ಸ್ಟ್ ಲಾಸ್ಟ್ ಲೆಟರ್ ಕೋಡ್ ಬಂದು ಲಾಸ್ಟ್ ಲೆಟರ್ ಆಫ್ ದ ವರ್ಡ್. ಸೊ ಹಾಗಾದರೆ ಕ್ವಶನ್ ನೋಡೋಣ ಬನ್ನಿ. ವಾಟ್ ಈಸ್ ದ ಕೋಡ್ ಫಾರ್ ಕನ್ನಡ ಇನ್ ದಿಸ್ ಕೋಡ್ ಲ್ಯಾಂಗ್ವೇಜ್? ಕೆ. ಎ ಸೆಕೆಂಡ್ ಲೆಟರ್ ಬಂದು ಎ ಇದೆ. ನೆಕ್ಸ್ಟು ಫಸ್ಟ್ ಲೆಟರ್ ಆಫ್ ದ ವರ್ಡ್ದು ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ ಏನಿದೆ? 16 ಇದೆ. A16. ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಎ ಇದೆ. A16A is the answer. So B is the right answer. What is the code for Telugu in this code language? ಸೆಕೆಂಡ್ ಲೆಟರ್ ನೋಡಿ ಇ ಇದೆ.
ಸೊ ಫಸ್ಟ್ ಲೆಟರ್ದು ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ ಏನಿದೆ 7 ಇದೆ. E07 ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಯು. E07 ಯು ಇದೆ. ಸೊ ಎ is the right answer. What is the code for Konkani in this code language? Second letter of the word O ಇದೆ. First letter of the word the reverse alphabetical value 16 ಇದೆ. Last letter I ಇದೆ. O16I. So C is the right answer. What is the code for Marathi in this code language? Second letter A ಇದೆ. First letter of the word reverse alphabetical value M 14. So 14. Last letter of the word I. A14I. So B is the right answer. What is the code for English in this code language? Second letter N ಇದೆ. First letter of the word reverse alphabetical value 22 ಇದೆ. N22 last letter H. So N22H is the answer. So C is the right answer.